ನಮಸ್ಕಾರ. ಜೀವನದಲ್ಲಿ ಎಲ್ಲರಿಗೂ ಸಹ ಎಷ್ಟು ಕಷ್ಟಪಟ್ಟರು ಸಹ ಹಣ ನಿಲ್ಲಲ್ಲ, ಹಾಗೆಯೇ ಕೈ ಸಾಲ ಆಗ್ತಿರುತ್ತೆ, ಬ್ಯಾಂಕ್ ಸಾಲ, ಹೀಗೆ ಏನೇನೋ ಅಂತ ಅನಿಸಿ ಕೊನೆಗೆ ನಮಗೆ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಹೊರಟೋಗಿರುತ್ತೆ. ಜೊತೆಗೆ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಆಗ್ತಾ ಇರುತ್ತೆ. ಹಾಗೆಯೇ ನಾವು ದೇವರಲ್ಲಿ ಕೇಳ್ಕೊತಾ ಇರ್ತೀವಿ, ಯಾಕೆ ದೇವರೇ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದೆಯಾ ಅಂತ ಕಣ್ಣೀರನ್ನು ಹಾಕ್ತೀವಿ. ಆದರೆ ನೆನಪಿಡಿ, ಕಲಿಯುಗದ ಪ್ರತ್ಯಕ್ಷ ದೈವ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾಲಕ್ಷ್ಮಿಯು ಎಂದಿಗೂ ನಂಬಿದ ಭಕ್ತರನ್ನ ಕೈ ಬಿಡುವುದಿಲ್ಲ. ಇಂದು ಈ ಹುಣ್ಣಿಮೆ ಅಂದ್ರೆ 31ನೇ ತಾರೀಕು ಬರ್ತಾ ಇರುವಂತಹ ಅತ್ಯಂತ ಶುಭವಾದ ಹುಣ್ಣಿಮೆ ಎಂದು ನಿಮ್ಮ ಮನೆಯ ಎಲ್ಲ ದಾರಿದ್ರ್ಯ, ನೆಗೆಟಿವ್ ಎನರ್ಜಿ ಮತ್ತು ಧನ ಹಾನಿಯನ್ನ ದೂರ ಮಾಡುವ ಒಂದು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಆಧ್ಯಾತ್ಮಿಕ ರಹಸ್ಯವನ್ನ ತಿಳಿಸ್ಕೊಡ್ತೀವಿ. ಅದೇ ಏಲಕ್ಕಿ ದೀಪದ ಪರಿಹಾರ. ಹೌದು, ಕೇವಲ 2 ಏಲಕ್ಕಿಯಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಈ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಈ ವಿಡಿಯೋದಲ್ಲಿ ಪರಿಹಾರ ಸಿಗುತ್ತೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಶಾಸ್ತ್ರ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಹಸಿರು ಏಲಕ್ಕಿಯು ಸುಗಂಧ ಮತ್ತು ಐಶ್ವರ್ಯದ ದೇವತೆಯಾದ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಇದು ನವಗ್ರಹಗಳಲ್ಲಿ ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ. ಶುಕ್ರ ಗ್ರಹ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಐಶ್ವರ್ಯ, ಭೋಗ ಮತ್ತು ಸಂಪತ್ತು ಸಿಗಲು ಸಾಧ್ಯ. ಅದೇ ರೀತಿ ಹಸುವಿನ ಶುದ್ಧ ತುಪ್ಪವು ಸಾಕ್ಷಾತ್ ಮಹಾವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಶಕ್ತಿಯನ್ನ ಆಕರ್ಷಿಸುತ್ತದೆ. ಯಾವಾಗ ತುಪ್ಪ ಮತ್ತು ಏಲಕ್ಕಿ ಒಂದಕ್ಕೊಂದು ಬೆರೆಯುತ್ತವೆಯೋ ಅಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಒಟ್ಟಿಗೆ ಲಭಿಸುತ್ತದೆ ಅಂತ ನಮ್ಮ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಇನ್ನು ಈ ವಿಶೇಷವಾದ ಏಲಕ್ಕಿ ದೀಪವನ್ನ ನೀವು ಹುಣ್ಣಿಮೆಯ ಸಂಜೆ ಪ್ರದೋಷ ಕಾಲದಲ್ಲಿ, ಪ್ರದೋಷ ಕಾಲ ಅಂತ ಹೇಳೋದಾದ್ರೆ ಸಂಜೆ 6ರಿಂದ 7:30 ನಡುವೆ ಮಾಡಬೇಕಾಗುತ್ತೆ. ಈ ಒಂದು ಪೂಜೆಗೆ ನಿಮ್ಮ ಮನೆಯಲ್ಲಿ ಏನಿದೆ ಒಂದು ದೇವರ ದೀಪಗಳನ್ನೆಲ್ಲ ಸ್ವಚ್ಛವನ್ನಾಗಿಟ್ಕೊಳ್ಳಿ, ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಪೂಜೆ ಸಮಯಕ್ಕೆ ಮೊದಲು ದೇವರಿಗೆ ಅರಿಶಿಣ, ಕುಂಕುಮ ಹಾಗೇನೆ ಗಂಧ, ಅಕ್ಷತೆಯಿಂದ ಅಲಂಕಾರವನ್ನ ಮಾಡಿ ಹಳದಿ ಬಣ್ಣದ ಹೂಗಳಿಂದ ದೇವರನ್ನ ಅಲಂಕರಿಸಿ. ನಂತರ ಎರಡು ಅಂದ್ರೆ ಒಂದು ದೀಪಕ್ಕೆ 2 ಏಲಕ್ಕಿ ಅಂತೆ ನೀವು 2 ದೀಪವನ್ನ ಹಚ್ತಾ ಇದ್ರೆ 4 ಏಲಕ್ಕಿಯನ್ನು ತೆಗೆದುಕೊಳ್ಬೇಕು. ಹಾಗೇನೆ ಆ ಒಂದು 4 ಏಲಕ್ಕಿಯು ಸಹ ಯಾವುದೇ ಕಾರಣಕ್ಕೂ ಒಡೆದಿರುವಂಥದ್ದು ಅಥವಾ ಏನಾದರೂ ಅದು ಏಲಕ್ಕಿ ಭಾಗ ಬಿಟ್ಟಿರುತ್ತೆ, ಸೊ ತುಂಬ ಡ್ರೈ ಆಗಿ ಆ ಥರದ್ದು ಹಾಕ್ಬಾರ್ದು. ನೀಟಾಗಿರುವಂತಹ ಏಲಕ್ಕಿಗಳನ್ನ ನೀವು ಆಯ್ದುಕೊಂಡು ಅದನ್ನ ದೇವರ ಮುಂದೆ ಇಟ್ಟು ಆ ಒಂದು ಏಲಕ್ಕಿಗೆ ಸ್ವಲ್ಪ ಅರಿಶಿನ ಕುಂಕುಮದಲ್ಲಿ ಅದನ್ನು ತೊಳೆದು ಅಕ್ಷತೆಯ ಜೊತೆಗೆ ಈ ಒಂದು ದೀಪಕ್ಕೆ 2 ಏಲಕ್ಕಿ ಅಂತೆ ಹಾಕಬೇಕಾಗುತ್ತೆ. ಒಂದು ದೀಪದ ಮುಂದೆ ಅಂದ್ರೆ ನೀವು ಕೂತ್ಕೊಂಡಿರೋ ದೇವರ ಮನೆಯಲ್ಲಿ ಶಾಂತವಾಗಿ 11 ಅಥವಾ 21 ಬಾರಿ ಅಥವಾ 108 ಬಾರಿ ಈ ಒಂದು ವಿಶೇಷವಾದ ಸರಳ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಓಂ ನಮೋ ವೆಂಕಟೇಶಾಯ ಮಹಾಲಕ್ಷ್ಮೈ ನಮಃ. ಓಂ ನಮೋ ವೆಂಕಟೇಶಾಯ ಮಹಾಲಕ್ಷ್ಮೈ ನಮಃ. ಈ ದೀಪ ಉರಿಯುವಾಗ ತುಪ್ಪದಲ್ಲಿ ಏಲಕ್ಕಿ ಬೆಂದು ಒಂದು ದಿವ್ಯವಾದ ಪವಿತ್ರವಾದ ಸುಗಂಧ ನಿಮ್ಮ ಮನೆಯಲ್ಲಿ ಹರಡುತ್ತದೆ. ಈ ಸುಗಂಧಕ್ಕೆ ಮನೆಯಲ್ಲಿರುವ ಎಂತಹದೇ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷ ಅಥವಾ ವಾಸ್ತು ದೋಷ ಇದ್ರೂ ಸಾಕ್ಷಾತ್ ಲಕ್ಷ್ಮೀ ದೇವಿಯ ನಿಮ್ಮ ಮನೆಗೆ ನಡೆದು ಬರುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ಆ ಒಂದು ದೀಪಕ್ಕೆ ಹಾಕಿದಂತಹ ಏಲಕ್ಕಿಯನ್ನ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ ಮರುದಿನ ಆ ಏಲಕ್ಕಿಗಳನ್ನ ತೆಗೆದುಕೊಂಡು ಯಾರು ತುಳಿಯದ ಅಥವಾ ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಕಳೆಯುತ್ತೆ. ಹಾಗೇನೆ ಸಾಕ್ಷಾತ್ ಮಹಾವಿಷ್ಣು ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಕಾರಣ ಇದು ಪುರುಷೋತ್ತಮ ಮಾಸ ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಮಾಸವಾಗಿರೋದ್ರಿಂದ ಈ ತಿಂಗಳು ಮಾಡುವಂತಹ ಪೂಜಾ ವೃತ ಹಾಗೆ ದಾನಗಳಿಗೆ ವಿಶೇಷವಾದ ಶಕ್ತಿಯನ್ನ ಆ ಭಗವಂತನು ನೀಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಏಲಕ್ಕಿ ದೀಪವನ್ನ ನೀವು ಪ್ರದೋಷ ಕಾಲದಲ್ಲ ಹಚ್ಚಿ ನಿಮ್ಮೆಲ್ಲ ಸಂಕಷ್ಟಗಳನ್ನ ಕಳೆದುಕೊಳ್ಳಿ. ಹಾಗೆಯೇ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಅಪ್ ಮಾಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.